Hey guys, welcome back to my YouTube channel You Can Bro. ಸೊ ಫೈನಲಿ ಎಕ್ಸಾಮ್ ಬಂದೇ ಬಿಡ್ತು. ಸೊ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಏನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಗೈಸ್, ಪ್ಲೀಸ್ ಬಿ ಪಾಸಿಟಿವ್. ಓಕೆ, ಸೊ ಪಾಸಿಟಿವ್ ಆಗಿರಿ. ಸೊ ಎಲ್ಲ ಕೂಡ ನಿಮ್ಮಿಂದ ಸಾಧ್ಯ ಇದೆ ಅಂತ ಒಂದು ಆ್ಯಟಿಟ್ಯೂಡಲ್ಲಿ ಹೋಗಿ, ಓಕೆನಾ. ಸೊ ಈಗಾಗಲೇ ನೀವು ಓದಿದ್ದೀರಾ, ಸೊ ಓದಿರೋದನ್ನ ನೀವು ಮರ್ತಿಲ್ಲ ಅನ್ನುವಂಥ ಪಾಸಿಟಿವ್ ಆಗಿರಿ. ಸೊ ನಂಬಿಕೆ ಇಡಿ, ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸೊ ಖಂಡಿತವಾಗ್ಲೂ ಆಗುತ್ತೆ. ಸೊ ಯಾರೆಲ್ಲ ಒಂದು ಆ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಮಾಕ್ ಟೆಸ್ಟ್ 13 ಆಗಿದೆ. ಸೊ ಏನು ಆ ಒಂದು 12 ಮಾಕ್ ಟೆಸ್ಟ್ ಏನಿದೆ ಅದರದ್ದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ, ಓಕೆನಾ. ಸೊ ಯಾರು ನೋಡಿಲ್ಲ, ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೀವು ನೋಡ್ಕೋಬೋದು. ಓಕೆ, ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಗೈಸ್, ಹಂಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ 51 ಕ್ವೆಶನ್, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಏನೆಂದು ಕರೆಯಲಾಗುತ್ತೆ ಅಂತ. ಓಕೆ, ಸೊ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಬಂದು ಯಾವ ಹೆಸರಿನಲ್ಲಿ ಕರೆಯಲಾಗುತ್ತೆ ಅಂತ. ಓಕೆ, ಸೊ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಸಾಮಾಜಿಕ ಕಲ್ಯಾಣ ಅಭಿವೃದ್ಧಿ ನಿಗಮ. ಸೊ ಇದರಲ್ಲಿ ಯಾವುದು ಅಂತ ಹೇಳ್ತಾ ಬೇಗ ಬೇಗ ಆನ್ಸರ್ ಮಾಡಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಆನ್ಸರ್ ಮಾಡಿ ಗೈಸ್. ಸೊ ಟ್ರೈ ಮಾಡಿ, ಎಕ್ಸಾಮ್ ಹಾಲಲ್ಲೇ ಇದ್ದೀರಾ ಅಂತ ಅಂದ್ಕೊಳ್ಳಿ, ಟ್ರೈ ಮಾಡಿ. ಸೊ ಯಾವಾಗ ನೀವು ಟ್ರೈ ಮಾಡ್ತೀರಾ ನಿಮಗೆ ಅದು ಯೋಚನೆ ಇರುತ್ತೆ. ಇನ್ ಕೇಸ್ ಅದು ನೀವು ರಾಂಗ್ ಮಾಡಿದ್ರೆ ಅಂದರೂ ಕೂಡ ಓಕೆ, ಅದು ನಾನು ಅಲ್ಲಿ ರಾಂಗ್ ಮಾಡಿದೆ, ಸೊ ಆಗ ನಿಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ. ಓಕೆ, ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಆಪ್ಷನ್ ಏನಂದರೆ ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 52ನೇ ಕ್ವಶನ್ ಏನು ಹೇಳ್ತಾ ಹೋಗುತ್ತೆ ಅಂದರೆ, ನಿಲಯ ತಂತ್ರಾಂಶದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ. ಓಕೆ, ಸೊ ನಿಲಯ ಅನ್ನುವಂತಹದ್ದು ಅದೊಂದು ಸಾಫ್ಟ್ವೇರ್. ಓಕೆ, ಸೊ ಆ ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳು ಏನು ಸ್ಟೇಟ್ಮೆಂಟ್ ಇದೆಲ್ಲ, ಸೊ ಅದು ಯಾವುದೆಲ್ಲ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ಎ ಹೇಳ್ತಾ ಇದೆ, ಇದು ಸರ್ಕಾರಿ ವಸತಿ ನಿಲಯಗಳನ್ನು ಪಾರದರ್ಶಕವಾಗಿ ನಿರ್ವಹಿಸಲು ಅಭಿವೃದ್ಧಿಪಡಿಸಲಾಗಿದೆ. ಈ ತಂತ್ರಾಂಶದಲ್ಲಿ ವಸತಿ ನಿಲಯಗಳ ಮೂಲಸೌಕರ್ಯ, ದಾಸ್ತಾನು, ವಿದ್ಯಾರ್ಥಿಗಳ ಪ್ರವೇಶ, ಹಾಜರಾತಿ ಮತ್ತು ಸ್ಥಿರಾಸ್ತಿ ಚರಾಸ್ತಿ ನಿರ್ವಹಣೆಗಳನ್ನು ನಿರ್ವಹಿಸಲಾಗುತ್ತೆ ಅಥವಾ ಇದರಲ್ಲಿ ಸೇರಿದೆ ಅಂತ. ನೆಕ್ಸ್ಟ್ ಸಿ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಈ ತಂತ್ರಾಂಶವನ್ನು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಳಸಿಕೊಳ್ತಾ ಇದೆ. ಸೊ ಈ ಮೇಲಿನ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಆನ್ಸರ್ ಮಾಡಿ. ಸೊ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಸೊ ಬೇಗ ಬೇಗ ಆನ್ಸರ್ ಮಾಡಿ. ಸೊ ನಿಲಯ ತಂತ್ರಾಂಶದ ಬಗ್ಗೆ ನಾವು ಲಾಸ್ಟ್ ಇದರಲ್ಲಿ ಕೂಡ ಕ್ವೆಶನ್ನ ಮಾಡಿದ್ವಿ. ಸೊ ಟ್ರೈ ಮಾಡಿ ಗೈಸ್. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಆಪ್ಷನ್ ಡಿ ಬಂದು ರೈಟ್ ಆಗಿರುತ್ತೆ, ಓಕೆನಾ. ಸೊ ಇದೆಲ್ಲ ಕೂಡ ಏನು ಈ ಸರ್ಕಾರಿ ವಸತಿ ನಿಲಯಗಳನ್ನ ಪಾರದರ್ಶಕವಾಗಿ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ನಿರ್ವಹಣೆ ಮಾಡಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ, ಓಕೆನಾ. ಸೊ ಅಲ್ಲದೆ ಇದು ಎಲ್ಲ ಈ ತಂತ್ರಾಂಶದಲ್ಲಿ ಬಂದುಬಿಟ್ಟು ಈ ಸಾಫ್ಟ್ವೇರ್ಲಿ ಏನು ಮಾಡ್ತಾರೆ ಅಂದರೆ, ಈ ವಸತಿ ನಿಲಯದಲ್ಲಿ ಯಾವುದೆಲ್ಲ ಮೂಲ ಸೌಕರ್ಯಗಳನ್ನು ಕೊಡಲಾಗ್ತಾ ಇದೆ, ದಾಸ್ತಾನುಗಳು ಏನೆಲ್ಲ ಇದೆ, ಸೊ ಇನ್ವೆಂಟ್ರಿ ಅಂತ ಹೇಳ್ತೀವಲ್ವ, ಸೊ ಅದು ಏನಿದೆ, ಮತ್ತು ವಿದ್ಯಾರ್ಥಿಗಳು ಎಷ್ಟು ಜನ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ, ಸೊ ಮತ್ತು ಡೈಲಿ ಅವ್ರದ್ದು ಏನು ಹಾಜರಾತಿಯನ್ನು ಅದರಲ್ಲಿ ಅಪ್ಡೇಟ್ ಮಾಡೋದಾಗಿರ್ಬೋದು, ಮತ್ತು ಈ ಒಂದು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಒಂದು ಏನು ಅಸೆಟ್ ಇದೆ, ಸೊ ಅದನ್ನೆಲ್ಲ ಕೂಡ ಬಂದುಬಿಟ್ಟು ನಿರ್ವಹಣೆ ಮಾಡ್ತಾ ಹೋಗ್ತಾರೆ, ಓಕೆನಾ. ಚಿರಾಸ್ತಿ ಮತ್ತು ಚರಾಸ್ತಿ ಏನೆಲ್ಲ ಇದೆ, ಸೊ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಮತ್ತು ಈ ತಂತ್ರಾಂಶವನ್ನು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಎಲ್ಲರೂ ಕೂಡ ನಿರ್ವಹಿಸ್ತಾರೆ. ಯಾಕೆಂದರೆ ಈ ನಿಲಯ ತಂತ್ರಾಂಶ ಅನ್ನೋದು ಬಂದು ರಾಜ್ಯ ಸರ್ಕಾರ ನಿರ್ವಹಣೆ ಮಾಡುವಂತಹದ್ದು, ಓಕೆನಾ. ಸೊ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಇದನ್ನ ಯೂಸ್ ಮಾಡ್ಕೊಳ್ತಾರೆ, ಓಕೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ 53 ಕ್ವೆಶನ್ಗೆ ಹೋಗೋಣ. ಡಿ ದೇವರಾಜ ಅರಸು ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ. ಓಕೆ, ಸೊ ಮ್ಯಾಕ್ಸಿಮಮ್ ನಾನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ನ ತರಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆಗ ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ. ಓಕೆ, ಸೊ ಡಿ ದೇವರಾಜ ಅರಸು ಸಂಶೋಧನಾ ಸಂಸ್ಥೆ
ಏನು ಡಿ ದೇವರಾಜ ಅರಸು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೆಲ್ಲ, ಸೊ ಇದು ರಿಲೇಟೆಡ್ ಆಗಿ ಯಾವುದು ಸತ್ಯ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಓಕೆ, ಸೊ ಆಪ್ಷನ್ ಎ ಏನು ಹೇಳ್ತಾ ಇದೆ ಅಂದರೆ, ಈ ಸಂಶೋಧನಾ ಸಂಸ್ಥೆಯನ್ನು ಆಗಸ್ಟ್ 31, 1992ರಲ್ಲಿ ಸ್ಥಾಪಿಸಲಾಗಿದೆ. ಆದರೆ ಆಗಸ್ಟ್ 20, 1993ರಿಂದ ಇದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಓಕೆ, ಸೊ ನೆಕ್ಸ್ಟ್, ಇದರ ಕಾರ್ಯವ್ಯಾಪ್ತಿಯಲ್ಲಿ ಹಿಂದುಳಿದ ವರ್ಗಗಳ ಕುರಿತು ಅಧ್ಯಯನವನ್ನು ಮಾಡುವಂಥದ್ದು ಮತ್ತು ಸಂಶೋಧನೆಯನ್ನು ನಡೆಸೋದು ಮತ್ತು ಹಿಂದುಳಿದ ವರ್ಗಗಳ ಯೋಜನೆಗಳನ್ನು ತೀಕ್ಷ್ಣಗೊಳಿಸಿ ಮೌಲ್ಯಮಾಪನ ಮಾಡಲು ವರ್ಕ್ಶಾಪ್ನ ಕಂಡಕ್ಟ್ ಮಾಡೋದಾಗಿರ್ಬೋದು, ಸಿಂಪೋಸಿಯಂನ ಕಂಡಕ್ಟ್ ಮಾಡೋದಾಗಿರ್ಬೋದು ಮತ್ತು ಸಮೀಕ್ಷೆಗಳನ್ನು ಆಯೋಜಿಸೋದಾಗಿರೋದು. ಸೊ ಸಿ ಏನು ಹೇಳ್ತಾ ಹೋಗುತ್ತೆ ಅಂದರೆ, ದೇವರಾಜ ಅರಸು ಏನು ಸಂಶೋಧನಾ ಸಂಸ್ಥೆಯು ಇದೊಂದು ರಾಜ್ಯ ವಲಯದ ಯೋಜನೆಗೆ ಸೇರ್ಪಡೆಯಾಗಿದೆ. ಈ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಕಚೇರಿಯನ್ನು ಹೊಂದಿದ್ದು ಬೆಂಗಳೂರು ನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಜಿಲ್ಲಾ ಮಟ್ಟದಲ್ಲಿ ಈ ಸಂಸ್ಥೆಯು ಅಧೀನ ಕಚೇರಿಯನ್ನು ಇರೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳ ಮೂಲಕ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತೆ ಅಂತ. ಓಕೆ, ಸೊ ಇದರಲ್ಲಿ ಆಪ್ಷನ್ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ? 142 ಕರೆಕ್ಟ್ ಆಗಿದೆಯಾ? 31 ಕರೆಕ್ಟ್ ಆಗಿದೆಯಾ? ಅದು ಯಾವುದು ಕೂಡ ಕರೆಕ್ಟ್ ಆಗಿಲ್ವಾ? ಸೊ ಬೇಗ ಆನ್ಸರ್ ಮಾಡಿ. ಸೊ ಇಂಪಾರ್ಟೆಂಟ್ ಗೈಸ್ ಇದೆಲ್ಲ. ಸೊ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಇದು ಬಂದುಬಿಟ್ಟು ಕಾರ್ಯಾಚರಣೆ ಯಾವಾಗ ಅಂದರೆ ಇದು ಯಾವಾಗ ಸ್ಥಾಪನೆ ಆಗಿದ್ದು ಅಂದರೆ 1992. ಬಟ್ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ಅಂದರೆ 1993ರಲ್ಲಿ. ಓಕೆ, ಸೊ ಇದರ ಏನು ಅದು ಸಂಶೋಧನೆಯನ್ನು ನಡೆಸುತ್ತೆ ಅಂದರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶಾಪ್ನ ಕಂಡಕ್ಟ್ ಮಾಡೋದಾಗಿರ್ಬೋದು, ಸಿಂಪೋಸಿಯಮ್ ಆಗಿರ್ಬೋದು, ಸಮೀಕ್ಷೆಯನ್ನು ಆಯೋಜಿಸೋದಾಗಿರ್ಬೋದು, ಇದೆಲ್ಲ ಕೂಡ ಇದ್ರದ್ದು ಕಾರ್ಯವ್ಯಾಪ್ತಿಯಲ್ಲಿ ಬರ್ತಾ ಹೋಗುತ್ತೆ. ಮತ್ತು ಇದರ ಸಂಶೋಧನಾ ಅಂದರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ರಾಜ್ಯ ಮಟ್ಟದಲ್ಲೇ ಇದು ನಿರ್ವಹಣೆ ಆಗೋದು. ಅಂದರೆ ಇದು ಏನು ಅದರ ಕಚೇರಿ ಎಲ್ಲ ಕೂಡ ಎಲ್ಲಿದೆ ಅಂದರೆ ಅದು ಬೆಂಗಳೂರಿನಲ್ಲಿದೆ. ಓಕೆನಾ? ಅಂದರೆ ಇದು ರಾಜ್ಯ ಮಟ್ಟದ ಒಂದು ಏನು ಹೇಳೋದು ರಾಜ್ಯ ವಲಯದ ಯೋಜನೆಗೆ ಅದು ಸೇರ್ಪಡೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದರಿಂದ ಜಿಲ್ಲಾ ಮಟ್ಟದಲ್ಲಿ ಈ ಸಂಸ್ಥೆಗೆ ಯಾವುದೇ ಅಧೀನ ಕಚೇರಿ ಇರೋದಿಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಈ ಒಂದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ಈ ಎಲ್ಲ ಒಂದು ಕಾರ್ಯಕ್ರಮಗಳು ನಾ ಹೇಳ್ದಲ್ವ ಇಲ್ಲಿ ಮೇಲೆ ಆ ಒಂದು ಮೌಲ್ಯಮಾಪನ ಮಾಡೋದಾಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಸಮೀಕ್ಷೆನ ಆಯೋಜಿಸೋದಾಗಿರ್ಬೋದು, ಸೊ ಇದೆಲ್ಲ ಕೂಡ ಇವರ ಮುಖಾಂತರ ಅನುಷ್ಠಾನ ಮಾಡ್ತಾ ಹೋಗ್ತಾರೆ. ಸೊ ಆದ್ದರಿಂದ ಆಪ್ಷನ್ ಎಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 54. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಡಿಯಲ್ಲಿ ಪಟ್ಟಿಗಳ ನಿಯತಕಾಲಿಕ ಪುನರೀಕ್ಷಣೆಗೆ ಸಂಬಂಧಿಸಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಒಂದು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವುದೆಲ್ಲ ಕರೆಕ್ಟ್ ಆಗಿದೆ ಅಂತ. ಓಕೆ, ಸೊ ಆಪ್ಷನ್ ಎ ಏನು ಹೇಳ್ತಾ ಹೋಗುತ್ತೆ ಅಂದರೆ, ರಾಜ್ಯ ಸರ್ಕಾರ ಯಾವುದೇ ಸಮಯದಲ್ಲಿ ಮತ್ತು 10 ವರ್ಷಗಳ ಅವಧಿಯು ಮುಕ್ತಾಯವಾದ ನಂತರ ಅರ್ಹತೆ ಇಲ್ಲದ ವರ್ಗಗಳನ್ನು ತೆಗೆದುಹಾಕಲು ಅಥವಾ ಹೊಸ ಹಿಂದುಳಿದ ವರ್ಗವನ್ನು ಪಟ್ಟಿಯಲ್ಲಿ ಸೇರಿಸಲು ಪುನರೀಕ್ಷಿಸಬಹುದು. ಓಕೆ, ಪುನರೀಕ್ಷಿಸಬೇಕು ಅಂತಿದೆ. ಇನ್ನು ರಾಜ್ಯ ಸರ್ಕಾರ 1ನೇ ಉಪಪ್ರಕರಣದಡಿಯಲ್ಲಿ ಉಲ್ಲೇಖಿಸಿದ ಪುನರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡಿಬೇಕು ಅಂತ. ಓಕೆ, ಸೊ ಪಟ್ಟಿಗಳ ನಿಯತಕಾಲಿಕ ಪುನರೀಕ್ಷಣೆ ಅಧಿನಿಯಮದ 3ನೇ ಅಧ್ಯಾಯ 11ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ ಅಂತ. ಓಕೆ, ಸೊ ಇದರಲ್ಲಿ ಯಾವುದು ಮಾತ್ರ ಕರೆಕ್ಟ್ ಆಗಿದೆ ಅಥವಾ ಎಲ್ಲ ಕೂಡ ಕರೆಕ್ಟ್ ಆಗಿದೆ? ಸೊ ಯಾವುದು ಇದರಲ್ಲಿ ಕರೆಕ್ಟ್ ಇದೆ? ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಏನು ಈ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಇದೆಯಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಧಿಕಾರ ಮತ್ತು ಪ್ರಕಾರಗಳೇನಿದೆಯಲ್ಲ, ಸೊ ಅದರಲ್ಲೇ ಇದು ಬರುತ್ತೆ. ಐ ಹೋಪ್ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ 54ಗೆ ಬಂದು ಆನ್ಸರ್ ಡಿ ಆಗಿರುತ್ತೆ. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಇದು ಬಂದುಬಿಟ್ಟು ಅಧ್ಯಾಯ 3ರಲ್ಲಿ ಮತ್ತು 11ನೇ ಪ್ರಕರಣದ ಅಡಿಯಲ್ಲಿ ಬಂದು ವಿವರಿಸಲಾಗುತ್ತೆ. ಸೊ ಎಲ್ಲ ಕೂಡ ಕರೆಕ್ಟ್ ಇದೆ.
ಓಕೆ, ಸೊ ಅದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ನಿಯಮ 9ರಲ್ಲಿ ಆಯೋಗದ ಕಾರ್ಯಗಳಲ್ಲಿ ಯಾವುದು ಸೇರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ್ಯಾವ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ, ಪ್ರಕಾರ್ಯಗಳು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಎ, ನಾಗರಿಕರ ಯಾವುದೇ ವರ್ಗವನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಬಂದ ಕೋರಿಕೆಯನ್ನು ಪರಿಶೀಲಿಸುವುದು, ಯಾವುದೇ ಹಿಂದುಳಿದ ವರ್ಗವನ್ನು ಅಂಥ ಪಟ್ಟಿಯಲ್ಲಿ ಹೆಚ್ಚಾಗಿ ಸೇರಿಸಲಾಗಿದೆ ಅಂತ ಬಂದಿರುವಂಥ ದೂರುಗಳನ್ನ ವಿಚಾರ ಮಾಡುವುದಾಗಿರ್ಬೋದು, ಸರ್ಕಾರಕ್ಕೆ ಅದು ಸಮಯೋಚಿತವೆಂದು ಭಾವಿಸುವಂಥ ಸಲಹೆಯನ್ನು ನೀಡೋದು. ಆಪ್ಷನ್ ಬಿ ಏನು ಹೇಳ್ತಾ ಹೋಗ್ತಾ ಇದೆ ಅಂದರೆ ಏನು, ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳು ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆಯನ್ನು ಮಾಡುವುದು ಅಂತ ಕೇಳ್ತಾ ಇದೆ. ಇನ್ನು ಹಿಂದುಳಿದ ವರ್ಗಗಳಿಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡೋದು, ಆಯೋಗ ನೀಡುವ ಸಲಹೆಗಳಿಗೆ ಸರ್ಕಾರವು ಸಾಮಾನ್ಯವಾಗಿ ಬದ್ಧವಾಗಿರತಕ್ಕದ್ದು ಅಂತ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟ್ ಇದೆ? ಬೇಗ ಬೇಗ ಆನ್ಸರ್ ಮಾಡಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 55ಗೆ ಆನ್ಸರ್ ಬಂದುಬಿಟ್ಟು ಡಿ ಆಗಿರುತ್ತೆ. ಓಕೆ, ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ 56 ಕ್ವೆಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಸ್ವತಂತ್ರ ಪೂರ್ವ ಹಿಂದುಳಿದ ವರ್ಗಗಳ ಚಳುವಳಿಗೆ ಸಂಬಂಧಪಟ್ಟ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಓಕೆ, ಸೊ ಇದು ಏನು ಸ್ವತಂತ್ರ ಪೂರ್ವ ಸಂಬಂಧಪಟ್ಟಿರುವಂಥದ್ದು. ಓಕೆ, ಸೊ ಹಿಂದುಳಿದ ವರ್ಗಗಳ ಪ್ರಥಮ ಸಮಾವೇಶ ನವೆಂಬರ್ 18, 1917ರಂದು ಬೆಂಗಳೂರಿನಲ್ಲಿ ಅನ್ನಸ್ವಾಮಿ ಮೊದಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಓಕೆ, ಸೊ ಮದ್ರಾಸ್ ಜಸ್ಟಿಸ್ ಪಕ್ಷದ ಮಾದರಿಯಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ 1917ರಲ್ಲಿ ಸ್ಥಾಪಿತವಾದ ಪ್ರಜಾಮಿತ್ರ ಮಂಡಳಿಯ ಪ್ರಥಮ ಅಧ್ಯಕ್ಷ ಸಾವುಕಾರ್ ಚೆನ್ನಯ್ಯ ಆಗಿದ್ದರು. ಸೊ ನೆಕ್ಸ್ಟ್ ಸಿ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನವನ್ನು ಮಾಡಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ದಿವಾನ್ ಕಾಂತರಾಜ್ ಅರಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದರು. ಓಕೆ, ಸೊ ಹಿಂದುಳಿದ ವರ್ಗಗಳ ಪರಿಷತ್ ಅಥವಾ ಬ್ರಾಹ್ಮಣೇತರ ಪರಿಷತ್ತನ್ನು 1920ರಲ್ಲಿ ಸಿದ್ದಪ್ಪ ಕಂಬಳಿಯವರು ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ಮದ್ರಾಸಿನ ತ್ಯಾಗರಾಜ ಶೆಟ್ಟಿಯವರು ವಹಿಸಿದರು ಅಂತ. ಓಕೆ, ಸೊ ಯಾವ್ಯಾವ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ. ಸೊ 1 ಮತ್ತು 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ, 1, 3, 4 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ, ಅಥವಾ 2, 3, 1 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಅಥವಾ ಎಲ್ಲ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ? ಸೊ ಬೇಗ ಬೇಗ ಆನ್ಸರ್ ಮಾಡಿ. ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಗೈಸ್. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ, ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಏನು ಸಮಾವೇಶ ನಡೆಯುತ್ತಲ್ಲ, ಸೊ ಇದು ಹಿಂದುಳಿದ ವರ್ಗಗಳ ಪ್ರಥಮ ಸಮಾವೇಶ ಬಂದುಬಿಟ್ಟು ಏನು 1917 ನವೆಂಬರ್ 18ರಂದು ಬೆಂಗಳೂರಿನ ಅನ್ನಸ್ವಾಮಿ ಮೊದಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಹೋಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಹಿಂದುಳಿದ ವರ್ಗಗಳ ಸವಲತ್ತಿಗಾಗಿ ಜಾಗೃತಿಯನ್ನು ಮೂಡಿಸೋದು, ಜೊತೆಗೆ ಸರ್ಕಾರ ಮತ್ತು ಏನು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಬಂದು ಪ್ರಾತಿನಿಧ್ಯತೆ ನೀಡುವಂತೆ ಒತ್ತಾಯವನ್ನು ಮಾಡುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ ಅಂದರೆ, ಮದ್ರಾಸ್ ಜಸ್ಟಿಸ್ ಪಕ್ಷದ ಮಾದರಿಯಲ್ಲಿ, ಹೌದು ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಪ್ರಜಾಮಿತ್ರ ಮಂಡಳಿಯನ್ನು 1917ರಲ್ಲಿ ರಾವ್ ಸಾಹೇಬ್ ಮತ್ತು ಸಾವುಕಾರ್ ಚೆನ್ನಯ್ಯ ಅವರು ಬಂದುಬಿಟ್ಟು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಸೊ ಪ್ರಥಮ ಅಧ್ಯಕ್ಷತೆಯನ್ನು ಬಂದುಬಿಟ್ಟು ಇವರೇ ವಹಿಸ್ತಾರೆ, ಯಾರು, ಸಾವುಕಾರ್ ಚೆನ್ನಯ್ಯ ಬಂದುಬಿಟ್ಟು ವಹಿಸ್ತಾರೆ. ಅಂದರೆ ಇದು ಮದ್ರಾಸ್ನ ಜಸ್ಟಿಸ್ ಪಕ್ಷದ ಮಾದರಿಯಲ್ಲಿ ಮೈಸೂರು ರಾಜ್ಯದಲ್ಲಿ ಸ್ಥಾಪಿತವಾದಂಥ ಸಂಸ್ಥೆಯಾಗಿದೆ. ಓಕೆನಾ. ಸೊ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಇದು ಮೈಸೂರು ಸಂಸ್ಥಾನದಲ್ಲಿ ಬರೀ 3% ಮಾತ್ರ ಬ್ರಾಹ್ಮಣರ ಜನಸಂಖ್ಯೆ ಇತ್ತು, ಆದರೆ ಹಿಂದುಳಿದ ವರ್ಗದ ಸಂಖ್ಯೆ ಬಂದುಬಿಟ್ಟು 97% ಇತ್ತಂತೆ. ಸೊ ಆದರೆ ಸರ್ಕಾರಿ ಹುದ್ದೆಯಲ್ಲಿ ಆಲ್ಮೋಸ್ಟ್ 90% ಬಂದುಬಿಟ್ಟು ಬ್ರಾಹ್ಮಣರಿಗೆ ಸಿಗ್ತಾ ಇತ್ತು. ಸೊ ಆ ಒಂದು ಇದನ್ನ ಅಂದರೆ ಈಕ್ವಾಲಿಟಿ ಇಲ್ಲ ಅಂತ ಅನ್ನುವಂಥ ಉದ್ದೇಶದಿಂದ ಬಂದು ಈ ಒಂದು ಇದು ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಈ ಪ್ರಜಾಮಿತ್ರ ಮಂಡಳಿಯನ್ನು ಸ್ಥಾಪನೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ. ಓಕೆ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂದರೆ, ಇದು ಗೊತ್ತೇ ಇದೆ ನಿಮಗೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಅಧ್ಯಯನವನ್ನು ಮಾಡೋದಕ್ಕೋಸ್ಕರ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ.
ಅದೇ ಥರ ಹಿಂದುಳಿದ ವರ್ಗಗಳ ಪರಿಷತ್ ಅಥವಾ ಬ್ರಾಹ್ಮಣೇತರ ಪರಿಷತ್ ಕೂಡ ಅಷ್ಟೇ ಸಿದ್ದಪ್ಪ ಕಂಬಳಿ ಅವರು 1920ರಲ್ಲಿ ರಚನೆ ಮಾಡ್ತಾ ಇದು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿದಂದರೆ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲದೆ ಈ ಒಂದು ಪರಿಷತ್ನಲ್ಲಿ ಒಂದು ವಾರಪತ್ರಿಕೆ ಬಿಡುಗಡೆ ಆಗ್ತಾ ಇತ್ತು. ಯಾವುದು? ಈ ಹಿಂದುಳಿದ ವರ್ಗಗಳ ಪರಿಷತ್ನಲ್ಲಿ ರಾಷ್ಟ್ರವೀರ ಅಂತೇಳ್ಬಿಟ್ಟು ಒಂದು ವಾರಪತ್ರಿಕೆ ಬಿಡುಗಡೆ ಆಗ್ತಾ ಇತ್ತು. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ, ಓಕೆನಾ. ಸೊ ಇದೊಂದು ವಾರಪತ್ರಿಕೆ. ಯಾವ ವಾರಪತ್ರಿಕೆ ಹೆಸರೇನು ಅಂದರೆ ರಾಷ್ಟ್ರವೀರ. ಸೊ ಯಾರು ಅದನ್ನ ಬಿಡುಗಡೆ ಮಾಡ್ತಾ ಇದ್ರು ಅಂದರೆ ಹಿಂದುಳಿದ ವರ್ಗಗಳ ಪರಿಷತ್ ಅಥವಾ ಬ್ರಾಹ್ಮಣೇತರ ಪರಿಷತ್, ಏನು ಹುಬ್ಬಳ್ಳಿಯಲ್ಲಿ ಆರಂಭಿಸಿದ್ರಲ್ಲ ಸರ್ ಸಿದ್ದಪ್ಪ ಕಂಬಳಿಯವರು. ಸೊ ಅವರ ಒಂದು ಇದರಲ್ಲಿ ಬಂದು ರಾಷ್ಟ್ರವೀರ ಅನ್ನುವಂಥ ವಾರಪತ್ರಿಕೆ ಬರ್ತಾ ಇತ್ತು. ಸೊ ಅದು ಕೂಡ ನಿಮಗೆ ಗೊತ್ತಿಲ್ಲ. ಸೊ ಅದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ 57ಗೆ ಆನ್ಸರ್ ಮಾಡ್ತಾ ಹೋಗಿ. ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಓಕೆ, ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಕಾಲೇಕರ ಆಯೋಗವು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಓಕೆ, ಸೊ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದ ಹಿಂದುಳಿದ ವರ್ಗದ ಆಯೋಗವಾಗಿದೆ. ಸೊ ಬಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಆರ್ ನಾಗನಗೌಡ ಸಮಿತಿಯು ಸ್ವತಂತ್ರ ನಂತರ ಮೈಸೂರು ರಾಜ್ಯದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ಸಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಆವನೂರು ಆಯೋಗವು ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಸ್ಥಾಪಿತವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿದ್ದು ಇದನ್ನು ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತಾ ಹೋಗ್ತೀವಿ ಅಂತ. ಗೈಸ್ ಸಾರಿ, ಇದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಬೈಬಲ್ ಆಫ್ ಬ್ಯಾಡ್ ಕ್ಲಾಸ್ ಅಲ್ಲ, ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಾಡ್ಕೊಳ್ಳಿ, ಓಕೆನಾ. ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇದೊಂದು ಕರೆಕ್ಟ್ ಮಾಡ್ಕೊಳ್ಳಿ, ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಓಕೆ, ಸೊ ಆವನೂರು ಆಯೋಗ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಸ್ಥಾಪಿತವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿದ್ದು ಆದ್ದರಿಂದ ಇದನ್ನು ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೆಯಲಾಗುತ್ತೆ. ಓಕೆ, ಸೊ ಕರ್ನಾಟಕ ಸರ್ಕಾರ ಏಕಸದಸ್ಯ ಏನು ಚಿನ್ನಪ್ಪರೆಡ್ಡಿ ಆಯೋಗವನ್ನು ಸ್ಥಾಪನೆ ಮಾಡಿತು. ಕರ್ನಾಟಕ ಸರ್ಕಾರದಲ್ಲಿ ರಚನೆ ಮಾಡಿದ ಆಯೋಗಗಳಲ್ಲೇ ಚಿನ್ನಪ್ಪರೆಡ್ಡಿ ಆಯೋಗವು ಏಕ ಸದಸ್ಯ ಆಯೋಗವಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದೆಲ್ಲ ಕರೆಕ್ಟ್ ಆಗಿದೆ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ 57ಗೆ ಬಂದುಬಿಟ್ಟು ಆನ್ಸರ್. ಸೊ ಕಾಲೇಕರ ಆಯೋಗವು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಹೌದು, ಇದು ಕರೆಕ್ಟ್ ಆಗಿದೆ. ಯಾಕೆಂದರೆ ಇದನ್ನ 1953 ಜನವರಿ 29ರಂದು ಬಂದು ಆರಂಭಿಸಲಾಗ್ತಾರೆ. ಯಾವಾಗ ಇದನ್ನ ಇದು ಮಾಡಿರೋದಂದರೆ 1953 ಜನವರಿ 29ರಲ್ಲಿ ಬಂದುಬಿಟ್ಟು ಇದನ್ನ ಸ್ಥಾಪನೆ ಮಾಡ್ತಾರೆ. ಯಾವುದನ್ನ? ಕಾಲೇಕರ ಆಯೋಗವನ್ನು. ಇದು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತು ಅಂದರೆ 1955ರಲ್ಲಿ ಬಂದುಬಿಟ್ಟು ಇದು ತನ್ನ ವರದಿಯನ್ನು ಸಲ್ಲಿಸ್ತಾ ಹೋಗುತ್ತೆ. ಓಕೆ, ಸೊ ಆದ್ದರಿಂದ ಇದು ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಆರ್ ನಾಗನಗೌಡ ಸಮಿತಿಯು ಸ್ವತಂತ್ರ ನಂತರ ಮೈಸೂರು ರಾಜ್ಯದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿ. ಓಕೆ, ಸೊ ಆರ್ ನಾಗನಗೌಡ ಸಮಿತಿ ಇದಲ್ವಾ, ಇದನ್ನ ಬಂದುಬಿಟ್ಟು ಸ್ಥಾಪನೆ ಮಾಡಿದ್ದು ಯಾವಾಗ ಅಂದರೆ 1960ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾರು? ನಿಜಲಿಂಗಪ್ಪ ಅವರು ಸ್ಥಾಪನೆ ಮಾಡ್ತಾರೆ, ಆಗಿನ MLA ಆಗಿರುವಂತಹ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ. ಸೊ ಅದರಿಂದ ಇದನ್ನ ಬಂದುಬಿಟ್ಟು ಏನು ಅಂತ ಕರಿತಾ ಹೋಗ್ತಾರೆ ಅಂದರೆ ಆರ್ ನಾಗನಗೌಡ ಸಮಿತಿ ಅಂತ ಕರಿತಾ ಹೋಗ್ತೇವೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ ಗೈಸ್. ಇದು ತನ್ನ ವರದಿಯನ್ನು 1961ರಲ್ಲಿ ಸಲ್ಲಿಸುತ್ತೆ. ಕರ್ನಾಟಕದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿ. ಇದು ಆಯೋಗ ಅಲ್ಲ, ಸಮಿತಿ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಇನ್ ಕೇಸ್ ಅದು ಆಯೋಗ ಅಂತ ಏನಾದರೂ ಕೊಟ್ಟಿದ್ರೆ ಅದು ರಾಂಗ್ ಆಗ್ತಾಯಿತ್ತು. ಬಟ್ ಅಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ? ಸೊ ಹಿಂದುಳಿದ ವರ್ಗದ ಸಮಿತಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದರಿಂದ ಇದು ಮೊಟ್ಟ ಮೊದಲ ಸಮಿತಿಯಾಗಿದೆ. ಓಕೆ, ಸೊ ಸಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಆವನೂರು ಆಯೋಗವು ಸ್ವತಂತ್ರ ನಂತರ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಹೌದು, ಅದಕ್ಕೋಸ್ಕರ ಇದನ್ನು ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತೇವೆ. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾದರೆ ಇದು ಯಾವಾಗ ರಚನೆ ಆಗಿದ್ದು ಅಂದರೆ 1972ರಲ್ಲಿ ಬಂದುಬಿಟ್ಟು ಆವನೂರು ಆಯೋಗವನ್ನು ರಚನೆ ಮಾಡ್ತಾ ಹೋಗುತ್ತೆ. ಓಕೆನಾ. ಹಾಗಾದರೆ ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತು ಅಂದರೆ 1975ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಓಕೆ, ಸೊ ಆ ಒಂದು ಈ ಆಯೋಗ ಕರ್ನಾಟಕ ನೆಕ್ಸ್ಟ್ ಇದು ಕರೆಕ್ಟ್ ಇದೆ. ಸೊ ಅದಾದಮೇಲೆ ಡಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಇದು
ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ ಏಕಸದಸ್ಯ ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ಸ್ಥಾಪನೆ ಮಾಡ್ತಾ ಹೋಗುತ್ತೆ. ಹೌದು, ಸೊ ಇದು ಕೂಡ ಕರೆಕ್ಟ್ ಆಗಿದೆ. ರಾಜ್ಯ ಸರ್ಕಾರದಿಂದ ಏನು ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯ್ತಲ್ಲ, ಅದರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದು ಏಕಸದಸ್ಯ ಆಯೋಗವಾಗಿದೆ. ಕರೆಕ್ಟ್, ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ 58 ಕ್ವಶನ್ಗೆ ಹೋಗೋಣ. ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಓಕೆ, ಸೊ ಆನ್ಸರ್ ಮಾಡ್ತಾ ಹೋಗಿ. ಇದು ಕರ್ನಾಟಕದಲ್ಲಿ ಅಹಿಂದ ಚಳುವಳಿಯ ನಾಯಕತ್ವವನ್ನು ವಹಿಸಿದವರು ಸಿದ್ದರಾಮಯ್ಯ ಅಂತ ಕೇಳ್ತಾ ಇದ್ದಾರೆ. ಸೊ ದಲಿತ ಸಮುದಾಯದ ಮೀಸಲಾತಿಯ ಹೆಚ್ಚಳಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯನ್ನು ರಚಿಸಲಾಗಿದೆ. ಇನ್ನು ಸದಾಶಿವ ಸಮಿತಿಯು ಒಳ ಮೀಸಲಾತಿಗೆ ಸಂಬಂಧಿಸಿದೆ ಅಂತ. ಓಕೆ, ಸೊ ಬೇಗ ಆನ್ಸರ್ ಮಾಡ್ತಾ ಹೋಗಿ ಗೈಸ್. ಸೊ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಯಾವುದು ಕರೆಕ್ಟ್ ಆಗಿದೆ ಅಂತ. ಸೊ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ. ಓಕೆ, ಸೊ ಕರ್ನಾಟಕದಲ್ಲಿ ಅಹಿಂದ ಚಳುವಳಿಯ ನಾಯಕತ್ವವನ್ನು ವಹಿಸಿದವರು ಸಿದ್ದರಾಮಯ್ಯ, ಕರೆಕ್ಟ್ ಇದೆ. ಇನ್ನು ದಲಿತ ಸಮುದಾಯದ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಿತಿಯನ್ನು ರಚಿಸಲಾಗಿದೆ ಅಂದರೆ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯನ್ನು ರಚಿಸಲಾಗಿದೆ. ಇದು ಕೂಡ ಕರೆಕ್ಟ್ ಆಗಿದೆ. ಇನ್ನು ಸದಾಶಿವ ಸಮಿತಿಯು ಒಳ ಮೀಸಲಾತಿಗೆ ಸಂಬಂಧಪಟ್ಟಿದೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಇದೆ. ಓಕೆನಾ? ಸೊ ಏನು ಹೇಳ್ತದೆ ಆಪ್ಷನ್ ಅಂದರೆ NCBC ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಈಗಿನ ಸಚಿವರು ವೀರೇಂದ್ರ ಕುಮಾರ್ ಕಾರ್ತಿಕ್ ಆಗಿದ್ದಾರೆ. ಸೊ NCBCನ ಈಗಿನ ಅಧ್ಯಕ್ಷ ಹಂಸರಾಜ್ ಗಂಗಾರಾಮ್ ಆಹಿರ್ ಮತ್ತು ಇದರ ಒಂದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಅಂತ ಇದೆ. ಇನ್ನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಅಂದರೆ ಅದರ ಮೇಲ್ವಿಚಾರಣೆ ಮಾಡೋದಾಗಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಇಲಾಖೆ ಯಾರಿಗೆ ಇದೆ ಅಂತ ಅಂದರೆ ಶಿವರಾಜ್ ತಂಗಡಗಿ 2024 ಪ್ರಕಾರ ಅದು. ಓಕೆ, ಸೊ ಇದೆ ಅಂತ. ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಪ್ರಸ್ತುತ ಅಥವಾ 2024 ಪ್ರಕಾರ ಜಯಪ್ರಕಾಶ್ ಹೆಗ್ಗಡೆ ಅವರು. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಆನ್ಸರ್ ಮಾಡ್ತಾ ಹೋಗಿ. ಸೊ ಈ ರೀತಿ ಕೂಡ ಕ್ವಶನ್ ಬರ್ಬೋದು, ಅದಕ್ಕೆ ನಾನು ಎಲ್ಲನ ಕೂಡ ಒಂದೇ ಇದರಲ್ಲಿ ತಂದಿದ್ದೇನೆ, ನಿಮಗೆ ಈಸಿ ಆಗಲಿ ಅನ್ನೋಂಥ ಉದ್ದೇಶದಿಂದ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಏನು NCBC ಏನಿದೆಲ್ಲ ಮತ್ತು ಸಾಮಾಜಿಕ ಮತ್ತು ಸಬಲೀಕರಣ ಇಲಾಖೆ ಈಗಿನ ಸಚಿವರು ಯಾರಿದ್ದಾರೆ ಅಂದರೆ ಸೊ ಇದು ರಾಷ್ಟ್ರ ಮಟ್ಟದಲ್ಲಿ ವೀರೇಂದ್ರ ಕುಮಾರ್ ಕಾರ್ತಿಕ್ ಇದ್ದಾರೆ. ಸೊ ಇದು ಕರೆಕ್ಟ್ ಇದೆ. ಮತ್ತು ಈಗ ಏನು NCBCನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂದರೆ ಹಂಸರಾಜ್ ಗಂಗೂರಾಮ್ ಆಹಿರ್. ಸೊ ಇದು ಕೂಡ ಕರೆಕ್ಟ್ ಇದೆ. ಇನ್ನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ ಇಲಾಖೆ ಸಚಿವರು ಯಾರು ಅಂದರೆ ಶಿವರಾಜ್ ತಂಗಡಗಿ ಅಂತ. ಸೊ ಓಕೆನಾ? ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಏನು ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಜಯಪ್ರಕಾಶ್ ಹೆಗಡೆ. ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ 16 ಕ್ವಶನ್ಗೆ ಹೋಗೋಣ. ಅರಿವು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಓಕೆನಾ? ಸೊ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ಸೊ ಇದು ಕರೆಕ್ಟ್ ಆಗಿದೆ. ಇನ್ನು ಇದು ಯಾವಾಗ ಜಾರಿಗೆ ಬಂದಿರೋದು ಅಂದರೆ 2011-12ರಲ್ಲಿ ಜಾರಿಗೆ ಬಂದಿದೆ. ಸೊ ಸಾಲದ ಮೊತ್ತ ವಾರ್ಷಿಕವಾಗಿ 1 ಲಕ್ಷಗಳಂತೆ ಕೋರ್ಸಿನ ಅವಧಿಗೆ 4 ಲಕ್ಷದಿಂದ 5 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತೆ. ಇನ್ನು ಸಾಲದ ಮರುಪಾವತಿ ಕೋರ್ಸ್ ಪೂರ್ಣಗೊಂಡ 4 ತಿಂಗಳ ನಂತರ 3 ವರ್ಷಗಳಲ್ಲಿ ಮಾಸಿಕ ಕಂತುಗಳಲ್ಲಿ ಮರುಪಾವತಿಯನ್ನು ಮಾಡೋದು. ಸೊ ಸಾಲದ ಮೇಲೆ ವಾರ್ಷಿಕವಾಗಿ 2% ಬಡ್ಡಿ ದರವನ್ನು ವಿಧಿಸಲಾಗುತ್ತೆ. ಮತ್ತು ಲಾಸ್ಟ್ ಎಫ್ ಬಂದ್ಬಿಟ್ಟು ಏನು ಹೇಳ್ತಾ ಹೋಗುತ್ತೆ ಅಂದರೆ ಕರ್ನಾಟಕ KE ನಡೆಸ್ತಾರಲ್ವ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವವರನ್ನು ಹೊರತುಪಡಿಸಿ ಇತರೆ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಅಧ್ಯಕ್ಷತೆಯಲ್ಲಿ ರಚಿಸಿದ ಜಿಲ್ಲಾ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ. ಓಕೆ, ಸೊ ಯಾವುದೆಲ್ಲ ಕರೆಕ್ಟ್ ಆಗಿದೆ ಗೈಸ್? ಬೇಗ ಆನ್ಸರ್ ಮಾಡಿ. ಸೊ ಯಾವುದು ಇದಕ್ಕೆ ಆನ್ಸರ್, ಯಾವುದೆಲ್ಲ ಕರೆಕ್ಟ್ ಆಗಿದೆ ಅಂತ ಬೇಗ ಆನ್ಸರ್ ಮಾಡಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಓಕೆ,
ಸೊ ಎಲ್ಲ ಕೂಡ ಕರೆಕ್ಟಾಗಿದೆ ಗೈಸ್. ಇದು 2011-12ರಲ್ಲಿ ಜಾರಿಗೆ ಬರ್ತಾ ಹೋಗುತ್ತೆ. ಮತ್ತು ಇದರ ಅದರದ್ದು ಸಾಲ ಮೊತ್ತ ಕೂಡ ಕರೆಕ್ಟಾಗಿದೆ. ಸೊ ಎಲ್ಲ ಕೂಡ ಕರೆಕ್ಟಾಗಿದೆ. ಓಕೆನಾ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಇದು 61ಗೆ. ಓಕೆನಾ. 61ಗೆ ಬಂದುಬಿಟ್ಟು ಆನ್ಸರ್ ಮಾಡಿ ಬೇಗ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ಓಕೆ. ಸೊ ಗಂಗಾ ಕಲ್ಯಾಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೀರಾವರಿಗೆ ಸಂಬಂಧಪಟ್ಟಿದೆಯಾ, ಅಥವಾ ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಯಾಗಿದ್ದು 1997 ಅಂತ ಕೊಟ್ಟಿದ್ದಾರೆ. ಸೊ ಇದು ವೈಯಕ್ತಿಕ ನೀರಾವರಿಗೆ ಸಂಬಂಧಪಟ್ಟಂತೆ, ಅಂದರೆ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿಗೆ ಸಂಬಂಧಪಟ್ಟಂತೆ 1 ಎಕರೆ ಭೂಮಿಯನ್ನು ಹೊಂದಿರುವಂತಹ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಿಗೆ ಒಟ್ಟು ಘಟಕ ವೆಚ್ಚ 3,75,000. ಸೊ ಅದರಲ್ಲಿ ಸಹಾಯಧನ ಬಂದು 3,25,000. ಮತ್ತು ಈ ಒಂದು 3,75,000ದಲ್ಲಿ 50,000 ಅಂದರೆ 3,75,000 ದಲ್ಲಿ ಬಂದುಬಿಟ್ಟು ಸಹಾಯಧನ 3,25,000 ಹೋದರೆ ಉಳಿದಿರೋದು ಎಷ್ಟು? 50,000. ಕರೆಕ್ಟಾ. ಸೊ ಇದನ್ನ ಸಾಲವಾಗಿ ಕೊಟ್ಟು 4% ಬಡ್ಡಿಯನ್ನು ವಿಧಿಸಲಾಗುತ್ತೆ ವಾರ್ಷಿಕವಾಗಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಅದೇ ಥರ ಬೆಂಗಳೂರು ಮತ್ತು ಬೆಂಗಳೂರು ನಗರ, ದಕ್ಷಿಣ ಉತ್ತರ ಬೆಂಗಳೂರು ಆಗಿರ್ಬೋದು, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ವೈಯಕ್ತಿಕ ಕೊಳವೆ ಬಾವಿ ವೆಚ್ಚ ಬಂದುಬಿಟ್ಟು 4,75,000. ಅದರಲ್ಲಿ ಸಹಾಯಧನ 4,25,000 ಆದರೆ ಸೊ ಉಳಿದಿರುತ್ತಲ್ಲ 50,000 ಸಾಲಕ್ಕೆ 4% ಬಡ್ಡಿಯನ್ನು ವಾರ್ಷಿಕವಾಗಿ ವಿಧಿಸಲಾಗುತ್ತಾ ಅಂತ ಕ್ವಶನ್ ಕೇಳಿರೋದು. ಸೊ ಇದರಲ್ಲಿ ಯಾವುದೆಲ್ಲ ಕರೆಕ್ಟ್ ಆಗಿದೆ ಬೇಗ ಆನ್ಸರ್ ಮಾಡಿ. ಸೊ ಆನ್ಸರ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇದು ಆಗಸ್ಟ್ 28, 2022 ಅನ್ವಯಿಸುವಂತೆ ಕರ್ನಾಟಕದಲ್ಲಿ ಲಂಬ ಮೀಸಲಾತಿಯ ಕುರಿತು ಈ ಕೆಳಗಿನ ಪ್ರಮಾಣಗಳನ್ನು ಗಮನಿಸಿ ಅಂತ. ಓಕೆ. ಸೊ ಎಷ್ಟು ಇದು ಮೀಸಲಾತಿಯನ್ನು ನೀಡ್ತಾ ಹೋಗ್ತಾರೆ ವರ್ಟಿಕಲ್ ಆಗಿ. ಓಕೆ. ಸೊ ವರ್ಟಿಕಲ್ ಆಗಿ ಎಷ್ಟು ಮೀಸಲಾತಿ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ. ಸೊ ಕ್ಯಾಟಗರಿ 1ಗೆ ಬಂದುಬಿಟ್ಟು 4%, ಕ್ಯಾಟಗರಿ 2ಗೆ 15%, ಆ ಥರ ಇದೆ ನೋಡಿ. ಸೊ ಯಾವುದು ಕರೆಕ್ಟ್ ಆಗಿದೆ ಅಂತ ಬೇಗ ಆನ್ಸರ್ ಮಾಡಿ. ಇದು 2022ಕ್ಕೆ ಅನ್ವಯವಾಗುವಂತೆ. ಸೊ ಅಲ್ಲಿ ಕ್ವಶನ್ ಯಾವ ಥರ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅದರ ಮೇಲೆ ಮತ್ತು ಆಪ್ಷನ್ ಮೇಲೆ ಬಂದು ಟಿಕ್ ಮಾಡ್ತಾ ಹೋಗಿ. ಓಕೆನಾ. ಸಮ್ ಟೈಮ್ ಅವರು ಹಳೇದನ್ನು ಕೇಳಿದ್ದಾರೆ ಅಂದರೆ ಸೊ ನೀವು ಹಳೇದಕ್ಕೆ ಹೋಗ್ಬೋದು. ಸೊ ಹಳೇದು ಆ ಒಂದು ಪರ್ಸೆಂಟೇಜ್ ಇಲ್ಲ, ಹೊಸದು ಕೊಟ್ಟಿದ್ದಾರೆ ಅಂದರೆ ನೀವು ಹೊಸದಕ್ಕೆ ಹೋಗ್ಬೋದು. ಓಕೆ. ಸೊ ಅದರಿಂದ ಕ್ವಶನ್ನ ಕರೆಕ್ಟಾಗಿ ಓದ್ತಾ ಹೋಗಿ. ಸೊ 2 ಕೊಟ್ಟಿದ್ದಾರೆ, ಬಟ್ ಕ್ವಶನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಅಂದರೆ ಸೊ ಅದು ನಿಮಗೆ ಗ್ರೇಸ್ ಮಾರ್ಕ್ ಕೊಡ್ಬೋದು ಅವರು. 62ಗೆ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಇಲ್ಲಿ ಕ್ಯಾಟಗರಿ 1 3% ಅಂತೂ ಆಗಲ್ಲ. ಸೊ 5% ಅಲ್ಲ. ಇನ್ನು ಇದರಲ್ಲಿ ಯಾವುದು ಬಂದಿದೆ? ಸೊ ಕ್ಯಾಟಗರಿ 2Bಗೆ 5% ಅಂತ ಇದೆ. ಸೊ ಇದು ಕೂಡ ರಾಂಗ್ ಆಗಿದೆ. ಓಕೆನಾ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಕ್ಯಾಟಗರಿ 1ಗೆ 4% ಕೊಡ್ತಾರೆ, 2Aಗೆ ಬಂದು 15% ಕೊಡ್ತಾರೆ, ಮತ್ತು 2Bಗೆ 4%, 3Bಗೆ 5%, 3Aಗೆ 4%, SCಗೆ ಬಂದು 17%, STಗೆ ಬಂದುಬಿಟ್ಟು 7% ಇರುತ್ತೆ. ಆ್ಯಂಡ್ ಉಳಿದಿರೋದೇನಿರುತ್ತಲ್ಲ ಸೊ ಅದು ಜನರಲ್ ಮೆರಿಟಿಗೆ 44%. ಟೋಟಲ್ ಆಗಿ ಎಷ್ಟು ಬರುತ್ತೆ? 100% ಬರುತ್ತೆ. ಓಕೆ. ಸೊ ಟೋಟಲಾಗಿ ಎಷ್ಟು ಬರ್ತಾ ಹೋಗುತ್ತೆ ಅಂದರೆ ಸೊ 100% ಬರ್ತಾ ಹೋಗುತ್ತೆ. ಓಕೆ. ಸೊ ಅದೇ ಥರ ಭಾರತದಲ್ಲಿ ಈಗ ಎಷ್ಟು ಮೀಸಲಾತಿ ಅಂದರೆ ಭಾರತ ಸರ್ಕಾರದ ಆದೇಶವನ್ನು ಅನ್ವಯಿಸಿ ವಿವಿಧ ವರ್ಗಗಳಿಗಾಗಿ ಮೀಸಲಾತಿಯ ಪ್ರಮಾಣ ಎಷ್ಟಿದೆ ಅಂತ. ಓಕೆ. ಸೊ 2 ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 2 ಕೂಡ ತಂದಿದ್ದಾನೆ ನಿಮಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ. ಸೊ ಬೇಗ ಆನ್ಸರ್ ಮಾಡಿ. 63ಗೆ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಇದು ಕೂಡ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ. ಸೊ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ನಿಮಗೆ. ಓಕೆ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಬಿ ರಾಂಗ್ ಆಗುತ್ತೆ, ಯಾಕೆಂದರೆ 37% GM ಗೆಲ್ವೇ ಇಲ್ಲ. ಸೊ 39% GM ಗೆಲ್ಲ. ಓಕೆನಾ. ಸೊ ಅದಾದಮೇಲೆ ಸೊ OBCಗೆ ಬಂದುಬಿಟ್ಟು SCಗೆ ಬಂದುಬಿಟ್ಟು 15%. ಸೊ ಇದು ಕೂಡ ರಾಂಗ್ ಆಗಿದೆ. ಓಕೆನಾ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ.
ಓಕೆ. ಸೊ ಇದು ಭಾರತದ ಸರ್ಕಾರದಲ್ಲಿ ಬಂದುಬಿಟ್ಟು ಅಂದರೆ ಭಾರತದಲ್ಲಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಎಷ್ಟು ಈಗ ಇದೆ ಅಂತಂದರೆ, ಸೊ ಎಸ್ಸಿಗೆ ಬಂದುಬಿಟ್ಟು ಅಂದರೆ ಪರಿಶಿಷ್ಟ ಜಾತಿಗೆ ಬಂದು 15% ಇದೆ, ಪರಿಶಿಷ್ಟ ಪಂಗಡಕ್ಕೆ ಬಂದುಬಿಟ್ಟು ಏನು ಅಂದರೆ 7.5% ಇದೆ, ಇತರ ಹಿಂದುಳಿದ ವರ್ಗಕ್ಕೆ ಬಂದುಬಿಟ್ಟು 27% ಕೊಡ್ತಾ ಇದ್ದಾರೆ, ಆ್ಯಂಡ್ EWSಗೆ ಬಂದು 10% ಕೊಡ್ತಾರೆ, ಮತ್ತು ಉಳಿದಿರೋದೇನಿದೆ ಅಲ್ವಾ, ಸೊ ಅದು ಬಂದು 40% ಸಿಗ್ತಾ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಅಲೆಮಾರಿ ಕೋಶದ ಸ್ಥಾಪನೆ. ಸೊ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅಲೆಮಾರಿ ಕೋಶದ ಸ್ಥಾಪನೆಯನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಯಾವಾಗ ಸೃಜಿಸಲಾಗಿದೆ ಅಂತ ಕೇಳ್ತಾ ಇರೋದು. ಓಕೆ. ಸೊ ಬೇಗ ಬೇಗ ಆನ್ಸರ್ ಮಾಡಿ. 65. ಸೊ ಅಲೆಮಾರಿ ಕೋಶನ ಬಂದುಬಿಟ್ಟು ಯಾವಾಗ ಸೃಜಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. 65ಗೆ ಆನ್ಸರ್ ಬಂದುಬಿಟ್ಟು ಬಿ ಆಗಿರುತ್ತೆ. 2007 ಸೊ ಈ ಒಂದು ಏನು ಅಲೆಮಾರಿ ಕೋಶದ ಬಗ್ಗೆ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೃಜಿಸಲಾಗಿದೆ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. EWS ಮೀಸಲಾತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಈ ಕೆಳಗಿನ ಯಾವ ನಿಯಮವನ್ನು ಪಾಲಿಸಬೇಕು ಅಂತ. ಓಕೆನಾ. ಸೊ ಆಪ್ಷನ್ ಏನು ಹೇಳುತ್ತೆ ಅಂದರೆ ಅವನು ಸಾಮಾನ್ಯ ಅಭ್ಯರ್ಥಿ ಆಗಿರಬೇಕು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಪಡೆದಿರಬಾರದು. ಓಕೆ. ಸೊ ಆ ಥರ ಕೇಳಿದ್ದಾರೆ. ಆ್ಯಂಡ್ ಬಿ ಏನು ಹೇಳ್ತಾ ಇದೆ ಅಂದರೆ ಅಭ್ಯರ್ಥಿಯು ಅಥವಾ ಆತನ ಕುಟುಂಬದ ವಾರ್ಷಿಕ ವರಮಾನ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ. ಇನ್ನು ಅಭ್ಯರ್ಥಿ ಅಥವಾ ಆತನ ಕುಟುಂಬವು 5 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರಬಾರ್ದು. ಇನ್ನು ಅಭ್ಯರ್ಥಿ ಅಥವಾ ಆತನ ಕುಟುಂಬವು 100 ಚದರ ಅಡಿ ಅಥವಾ ಅದಕ್ಕಿಂತ ಹೆಚ್ಚಿನ ವಸತಿ ಪ್ಲಾಟನ್ನು ಅಧಿಸೂಚಿತ ಪುರಸಭೆಯಲ್ಲಿ ಹೊಂದಿರಬಾರದು. ಇನ್ನು ಅಭ್ಯರ್ಥಿ ಅಥವಾ ಆತನ ಕುಟುಂಬವು 200 ಚದರ ಅಡಿ ಅಥವಾ ಅದಕ್ಕಿಂತ ಹೆಚ್ಚಿನ ವಸತಿ ಪ್ಲಾಟನ್ನು ಅಧಿಸೂಚಿತ ಪುರಸಭೆಯನ್ನು ಹೊರತುಪಡಿಸಿ ಇತರ ಸ್ಥಳಗಳಲ್ಲಿ ಹೊಂದಿರಬಾರ್ದು ಅಂತ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ಬೇಗ ಬೇಗ ಮಾಡ್ತಾ ಹೋಗಿ. ಸೊ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗಿ ಗೈಸ್. ಸೊ ಇದೆಲ್ಲ ನೀವು ಆಲ್ರೆಡಿ ಓದಿರ್ತೀರ. ಸೊ ವಿದಿನ್ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಮಾಡ್ಬೋದು, ಆನ್ಸರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನು 66ಗೆ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿ ನಡೆಯುವಂಥ ಸ್ಥಳದ ಬಗ್ಗೆ ಸೊ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ. ಓಕೆನಾ. ಸೊ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಅಂದರೆ ಸೊ ಯಾವ್ಯಾವ ಸ್ಥಳದಲ್ಲಿ ಬಂದುಬಿಟ್ಟು ಯಾವ್ಯಾವ ಒಂದು ತರಬೇತಿಗೆ ಬಂದು ತರಬೇತಿಯನ್ನು ನೀಡ್ತಾ ಹೋಗ್ತಾರೆ ಅಂತ. ಓಕೆ. ಸೊ IAS ಪರೀಕ್ಷಾ ಪೂರ್ವ ತರಬೇತಿ ಅವಧಿ ಬಂದುಬಿಟ್ಟು 7 ತಿಂಗಳಿಂದ 9 ತಿಂಗಳ ಅಂದರೆ ಡ್ಯೂರೇಷನ್ ಬಂದು 7 to 9 ಮಂತ್ ಇರುತ್ತೆ. ಮತ್ತು ಅದು ತರಬೇತಿ ನಡೆಯುವ ಸ್ಥಳ ಕ್ರಮವಾಗಿ ದೆಹಲಿಯಲ್ಲಿ ನಡೆಯುತ್ತೆ, ಹೈದರಾಬಾದಲ್ಲಿ ನಡೆಯುತ್ತೆ ಮತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಆಪ್ಷನ್ ಬಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಇದು KS ಆಗಿರ್ಬೋದು, ಆ ಪರೀಕ್ಷೆಗೆ ಸಂಬಂಧಪಟ್ಟಂಥ ತರಬೇತಿ ಅವಧಿ 7 ರಿಂದ 9 ತಿಂಗಳಾಗಿರುತ್ತೆ. ಬಟ್ ಈ ತರಬೇತಿ ಕೊಡೋದು ಎಲ್ಲಿ ಆಗಿರುತ್ತೆ ಅಂದರೆ ಕರ್ನಾಟಕದಲ್ಲಿ ಮಾತ್ರನಾ ಅಂತ. ಓಕೆ. ಸೊ ಇನ್ನು ಬ್ಯಾಂಕ್ ಪ್ರೊವಿಷನರಿ ಆಫೀಸರ್ ಏನು ಇರ್ತಾರಲ್ಲ ಅವರಿಗೆ ತರಬೇತಿ ಅವಧಿ ಬಂದು 3 ರಿಂದ 4 ತಿಂಗಳಾಗಿರುತ್ತೆ. ಹಾಗಾದರೆ ತರಬೇತಿ ಕರ್ನಾಟಕದಲ್ಲಿಯೇ ನೀಡೋದ ಅಥವಾ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ? ಸೊ ಯಾವುದು ಇದಕ್ಕೆ ಕರೆಕ್ಟ್ ಆದ ಆನ್ಸರ್? ಬೇಗ ಬೇಗ ಮಾಡ್ತಾ ಹೋಗಿ. ಸೊ ಆನ್ಸರ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಬಂದು ಏನು ಹೇಳ್ತಾ ಹೋಗುತ್ತೆ ಅಂದರೆ IAS ಬಂದುಬಿಟ್ಟು ಏನಂದರೆ 7 ರಿಂದ 7 ಮತ್ತು 7 ತಿಂಗಳಿಂದ 9 ತಿಂಗಳೊಳಗೆ ಬಂದುಬಿಟ್ಟು ಏನು ಆ ಒಂದು ಡ್ಯೂರೇಷನ್ ಇರುತ್ತೆ. ಮತ್ತು ಇದನ್ನ ತರಬೇತಿಯನ್ನು ಎಲ್ಲಿ ನಡೀತಾರೆ ಅಂದರೆ ಅದು ದೆಹಲಿ ಮತ್ತು ಹೈದ್ರಾಬಾದ್ ಮತ್ತು ಬೆಂಗಳೂರಿನಾಗಿರುತ್ತೆ. ಸೊ ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಸೊ ಸ್ಥಳೀಯರಿಗೆ ಬಂದುಬಿಟ್ಟು ಏನು ಒಂದು ಮಾಸಿಕ ತರಬೇತಿ ಭತ್ಯೆ ಬಂದು 4,000 ಕೊಟ್ಟರೆ, ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ದವರಿಗೆ ಆ ಒಂದು ಸ್ಥಳೀಯ ಏರಿಯಾದಲ್ಲಿ ಅವ್ರದ್ದು ರೆಸಿಡೆನ್ಸಿ ಇದೆ ಅಂದರೆ ಅವರಿಗೆ ಬಂದುಬಿಟ್ಟು 4,000 ಕೊಡ್ತಾರೆ. ಅದೇ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ತರಬೇತಿ ಕೇಂದ್ರ ಇರುತ್ತೆ, ಬಟ್ ಔಟ್ಸೈಡ್ ಇರುವಂಥ ಏನು ಹೊರ ಜಿಲ್ಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಬಂದು ಅಲ್ಲಿ ಟ್ರೈನಿಂಗ್ನ ತಗೊಳ್ತಾರೆ ಅಂದರೆ ಅವರಿಗೆ ಮಾಸಿಕವಾಗಿ ಸೊ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ 6,000 ಸಿಗುತ್ತೆ. ಓಕೆ. ಸೊ IASಗೆ ಸಂಬಂಧಪಟ್ಟಂತೆ ಈ ಒಂದು ಹೈದ್ರಾಬಾದ್ನಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ಅಂದರೆ ಅವ್ರಿಗೆ 8,000 ರೂಪಾಯಿ ಕೊಡ್ತಾರೆ. ಮತ್ತು ದೆಹಲಿಯಲ್ಲಿ ಆಗ್ತಾ ಇದೆ ಅಂದರೆ ಅವರಿಗೆ 10,000 ಮಾಸಿಕ ಭತ್ಯೆಯನ್ನು ಕೊಡ್ತಾ ಹೋಗ್ತಾರೆ. ಓಕೆ. ಸೊ KS ಬಗ್ಗೆ ನೋಡ್ತಾ ಹೋದರೆ ಇದು ಕೂಡ ಅಷ್ಟೇ, ಇದು ಕರೆಕ್ಟಾಗಿದೆ.
ಓಕೆ. ಸೊ KS 7ರಿಂದ 9ನೇ 7ರಿಂದ 9 ಏನು ಡ್ಯೂರೇಷನ್ ಇದೆಯಲ್ಲ ಅದರ ಒಳಗೆ ನಡೀತಾ ಹೋಗುತ್ತೆ. ಸೊ ಮತ್ತು ಇದ್ರದ್ದು ತರಬೇತಿ ಕೇಂದ್ರ ಬಂದು ಕರ್ನಾಟಕದಲ್ಲಿ ನೀಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾದರೆ ಇದ್ರದ್ದು ತರಬೇತಿ ನೀಡುವಂತಹ ಫಾರ್ ಎಕ್ಸಾಂಪಲ್ ಇದ್ರದ್ದು ಏನು ಒಂದು ತರಬೇತಿ ಕೇಂದ್ರ ಧಾರವಾಡದಲ್ಲಿದೆ ಅಂತಂದರೆ, ಸೊ ಧಾರವಾಡದಲ್ಲಿ ಆ ಒಂದು ಲೋಕಲ್ ಯಾರು ಇರ್ತಾರಲ್ಲ ಆ ಜಿಲ್ಲೆಗೆ ಸಂಬಂಧಪಟ್ಟವರಿಗೆ ಆದರೆ ಸ್ಥಳೀಯರಿಗೆ 4,000 ಕೊಡ್ತಾ ಹೋಗ್ತಾರೆ. ಮತ್ತು ಹೊರ ಜಿಲ್ಲೆಯಿಂದ ಬಂದು ಅಲ್ಲಿ ಏನು ತರಬೇತಿಯನ್ನು ತಗೊಳ್ತಾ ಇರ್ತಾರಲ್ಲ ಅವರಿಗೆ ಬಂದು 6,000ವನ್ನು ಏನು ಭತ್ಯೆಯಾಗಿ ಮಾಸಿಕ ಭತ್ಯೆಯಾಗಿ ತರಬೇತಿ ಭತ್ಯೆಯಾಗಿ ನೀಡ್ತಾ ಹೋಗ್ತಾರೆ. ಓಕೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಅದೇ ಥರ ಬ್ಯಾಂಕಿಂಗ್ ಕೂಡ ಅಷ್ಟೇ. ಬ್ಯಾಂಕಿಂಗ್ ಕೂಡ ಇದು 3ರಿಂದ 4 ತಿಂಗಳು ನಡೀತಾ ಹೋಗುತ್ತೆ. ಸೊ ಇದು ಕೂಡ ಸೇಮ್ ಟು ಸೇಮ್ ಇರುತ್ತೆ. ಏನು ಆ ತರಬೇತಿ ನಡೆಯುವ ಸ್ಥಳ ಆದರೆ 4,000 ಕೊಡ್ತಾ ಹೋಗುತ್ತೆ, 4,000 ಇರುತ್ತೆ. ಆ್ಯಂಡ್ ಔಟ್ಸೈಡ್ ಅವರು ಆದರೆ ಅಂದರೆ ಅವರಿಗೆ ಬಂದುಬಿಟ್ಟು 6,000 ಕೊಡ್ತಾ ಹೋಗ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಇನ್ ಕೇಸ್ ಏನಾದರೂ ಟ್ರೈನಿಂಗ್ ಆನ್ಲೈನಲ್ಲಿ ತಗೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಇಂಟರ್ನೆಟ್ ಏನು ವೆಚ್ಚನ ಮಾತ್ರ ಪೇ ಮಾಡ್ತಾರೆ, ಅದು 1,000 ರೂಪೀಸ್ ಆಗಿರುತ್ತೆ. ಓಕೆನಾ. ಸೊ ಇಂಟರ್ನೆಟ್ ವೆಚ್ಚ ಮಾತ್ರ ಕೊಡ್ತಾರೆ. ಓಕೆ. ಸೊ ಅದು ನಿಮಗೆ ಗೊತ್ತಿರಲಿ. ಓಕೆ. ಸೊ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆ. ಸೊ 68 ಕ್ವಶನಿಗೆ ನೋಡೋಣ. ಸೊ ಕರ್ನಾಟಕದ ಕೆನೆಪದರ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಓಕೆನಾ. ಸೊ ಕೆನೆಪದರವನ್ನು ಬಂದು ಅಂದರೆ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಸೊ ಯಾವಾಗ ಬಂದು ತಿದ್ದುಪಡಿಯನ್ನು ಮಾಡಿ ಸೊ ಹೆಚ್ಚಿಗೆ ಮಾಡ್ತಾ ಹೋಗಿದ್ದಾರೆ ಕೆನೆಪದರನ ಅಂತ ಇದು ಕೂಡ ಕೇಳ್ಬೋದು. ಸೊ ಅದಕ್ಕೆ ನಾನು ಎಲ್ಲನೂ ಕೂಡ ನಿಮಗೆ ತಂದಿದ್ದೇನೆ, ಸೊ ನಿಮಗೆ ಯೂಸ್ ಆಗಲಿ ಅಂತ. ಓಕೆ. 2002ರಲ್ಲಿ ಬಂದು ಮೊದಲ ಬಾರಿಗೆ ಬಂದು ಕೆನೆಪದರಕ್ಕೆ ತಿದ್ದುಪಡಿಯನ್ನು ತರುತ್ತಾರೆ. ಓಕೆನಾ. ಸೊ 2 ಲಕ್ಷಕ್ಕೆ ಪರಿಷ್ಕರಣೆ ಮಾಡ್ತಾರೆ. ಸೊ ಇದು ಕರೆಕ್ಟ್ ಇದೆ. ಇನ್ನು ಇದು 2012ರಲ್ಲಿ ಆದಾಯದ ಮಿತಿ 2 ಲಕ್ಷಕ್ಕೆ ಏನು ಕ್ರಿಮಿಲೇಯರ್ನ ಇಟ್ಟಿದ್ರಲ್ವ ಅದನ್ನ 3.5 ಲ್ಯಾಕ್ಸಿಗೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಅದು ಕರೆಕ್ಟ್ ಇದೆ. ಸೊ ಅದಾದಮೇಲೆ 2013ರಲ್ಲಿ ಕೆನೆಪದರದ ಆದಾಯದ ಮಿತಿ ಅದು 3.5 ಲಕ್ಷದಿಂದ 4.5 ಲಕ್ಷಕ್ಕೆ ಏನು ಪರಿಷ್ಕರಣೆ ಮಾಡ್ತಾರೆ. ಇದು ಕೂಡ ಕರೆಕ್ಟ್ ಇದೆ. ಇನ್ನು 2015ರಲ್ಲಿ ಏನು 4.5 ಲಕ್ಷ ಇದೆ ಅಲ್ವಾ, ಸೊ ಅದನ್ನ 6 ಲಕ್ಷಕ್ಕೆ ಬಂದು ಪರಿಷ್ಕರಣೆ ಮಾಡ್ತಾರೆ. ಅದು ಕರೆಕ್ಟ್ ಇದೆ. ಇನ್ನು 2018ರಲ್ಲಿ 6 ಲಕ್ಷದಿಂದ 8 ಲಕ್ಷಕ್ಕೆ ಬಂದು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ಪ್ರಸ್ತುತ ಎಷ್ಟು ಇದು ಕ್ರಿಮಿಲೇಯರ್ದು ಅಂದರೆ ಕೆನೆಪದರದ ಆದಾಯದ ಮಿತಿ ಇದೆ ಅಂದರೆ 8 ಲಕ್ಷ. ಓಕೆ. ಕ್ರಿಮಿಲೇಯರ್ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ. ಓಕೆ. ಸೊ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಭಾರತದಲ್ಲಿ ಕ್ರಿಮಿಲೇಯರ್ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ 1992ರಲ್ಲಿ ಇಂದಿರಾ ಸಾಹ್ನಿ ವಿರುದ್ಧ ಭಾರತ ಸರ್ಕಾರ ತೀರ್ಪಿನ ಮೂಲಕ ಪರಿಚಯಿಸಲಾಯಿತಾ? ಓಕೆ. ಸೊ ಕರ್ನಾಟಕದಲ್ಲಿ ಕ್ರಿಮಿಲೇಯರ್ ಪರಿಕಲ್ಪನೆಯನ್ನು 1994ರಲ್ಲಿ ಜಾರಿಗೆ ತರಲಾಯಿತು. ಸೊ ಕ್ರಿಮಿಲೇಯರ್ ಪರಿಕಲ್ಪನೆಯು ಕೇವಲ ಇತರ ಹಿಂದುಳಿದ ವರ್ಗಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಸೊ ಪ್ರಸ್ತುತ ಭಾರತ ಮತ್ತು ಕರ್ನಾಟಕದಲ್ಲಿ ಕ್ರಿಮಿಲೇಯರ್ನ ಮಿತಿಯು 8 ಲಕ್ಷ ಇದೆ ಅಂತ ಇದೆ. ಸೊ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಏನು ಒಂದು ಕ್ರಿಮಿಲೇಯರ್ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಫಸ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ ಅಂದರೆ 1992ರಲ್ಲಿ ಭಾರತದಲ್ಲಿ ಆಗಿರುವಂಥದ್ದು. ಯಾವ ಕೇಸಲ್ಲಿ ಅಂದರೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಮಾಡುತ್ತಲ್ಲ, ಸೊ ಅದರಲ್ಲಿ ಪರಿಚಯ ಮಾಡಲಾಗುತ್ತೆ. ಸೊ ಇದು ಕರೆಕ್ಟ್ ಇದೆ. ಆ್ಯಂಡ್ ಏನು ಈ ಕ್ರಿಮಿಲೇಯರ್ ಪರಿಕಲ್ಪನೆ ಇದೆಲ್ಲ ಕರ್ನಾಟಕದಲ್ಲಿ 1994ರಲ್ಲಿ ಜಾರಿಗೆ ತರಲಾಗಿದೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಓಕೆನಾ. ಸೊ ಕ್ರಿಮಿಲೇಯರ್ ಪರಿಕಲ್ಪನೆ ಕೇವಲ ಇತರ ಹಿಂದುಳಿದ ವರ್ಗಗಳಿಗೆ, ಹೌದು ಇದು ಹಿಂದುಳಿದ ವರ್ಗಗಳಿಗೆ ಮಾತ್ರ ಅನ್ವಯ ಆಗ್ತಾ ಹೋಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 2A 3B 3A 3Bಗೆ ಮಾತ್ರ ಅನ್ವಯ ಆಗುತ್ತೆ. ಓಕೆ. ಸೊ ಇದು ಕೂಡ ಕರೆಕ್ಟ್ ಇದೆ. ಸೊ ಪ್ರಸ್ತುತ ಕರ್ನಾಟಕ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು, ಸೊ 8 ಲಕ್ಷ ಲಿಮಿಟ್ ಇದೆ. ಓಕೆ. ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಆಲ್ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಶುಲ್ಕ ಮರುಪಾವತಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ಓಕೆನಾ. ಶುಲ್ಕ ಮರುಪಾವತಿ ಅರ್ಹವಾಗಲು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಅಗತ್ಯವಾದಂಥ ಶೇಕಡಾವಾರು ಅಂಕ ಎಷ್ಟು ಅಂತ. ಓಕೆ. ಏನು ಫೀಸ್ ಬರುತ್ತಲ್ಲ, ರಿಎಂಬರ್ಸ್ಮೆಂಟ್ ಆಗುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರವರ್ಗ 1ಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಎಷ್ಟು ಶೇಕಡಾವಾರು ಅಂಕವನ್ನು ಅವರ ಒಂದು ಪಡ್ಕೊಂಡಿರಬೇಕಾಗುತ್ತೆ ಅಂತ, ಅವರ ಒಂದು ಏನು ಓದ್ತಾ ಇರ್ತಾರಲ್ಲ ಅದರಲ್ಲಿ ಎಷ್ಟು ಪಡ್ಕೊಂಡಿರಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಬೇಗ ಆನ್ಸರ್ ಮಾಡಿ. 70 ಕ್ವಶನ್ಗೆ ಆನ್ಸರ್ ಮಾಡಿ. ಸೊ
ಸೊ ಆನ್ಸರ್ ಬಂದುಬಿಟ್ಟು 50% ಕಡ್ಡಾಯವಾಗಿ ಪಡ್ಕೊಂಡಿರಬೇಕಾಗುತ್ತೆ. ಓಕೆನಾ. ಶುಲ್ಕ ಮರುಪಾವತಿಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿ ಶೇಕಡವಾರು 50% ಅಂಕ ಇರಲೇಬೇಕು. ಓಕೆ. ಸೊ ನೆಕ್ಸ್ಟ್ 71 ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ. ಓಕೆ. ಸೊ ಇದು ಯಾರಿಗೆ ಬಂದುಬಿಟ್ಟು ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ. ಸೊ ವಿದೇಶದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವುದಾ? ಸೊ ಅಲ್ವೇ ಅಲ್ಲ. ಸೊ ರಾಂಗ್ ಆಗುತ್ತೆ. ಇನ್ನು ಇದು ಖಾಸಗಿ ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಖಾಸಗಿಗೆ ಬರೋದಿಲ್ಲ. ಇನ್ನು ವಂಚಿತ ವಿದ್ಯಾರ್ಥಿಗಳಿಗೆ ಉಚಿತ ತರಗತಿಯನ್ನು ನೀಡೋದು ಅಲ್ವೇ ಅಲ್ಲ. ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಗೆ ಸಹಾಯವನ್ನು ಮಾಡುವಂಥದ್ದು. ಓಕೆನಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 72ಗೆ ಆನ್ಸರ್ ಮಾಡಿ ಗೈಸ್. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ 10 ತಿಂಗಳ ಅವಧಿಗೆ ಆಹಾರ ವೆಚ್ಚ ಎಷ್ಟು ಕೊಡಲಾಗುತ್ತೆ 2024 ಪ್ರಕಾರ. ಓಕೆನಾ. ಎಷ್ಟು ಕೊಡ್ತಾ ಇದ್ದಾರೆ ಅಂತ. ಓಕೆ. ಸೊ ಅದೇ ಥರ ಬಂದು ಕಮೆಂಟ್ ಮಾಡಿ. ಮೆಟ್ರಿಕ್ ಪೂರ್ವ ಇದೆ, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಷ್ಟು 10 ತಿಂಗಳಿಗೆ ಎಷ್ಟು ಆಹಾರವನ್ನು ಕೊಡಲಾಗುತ್ತೆ ಅಂತ. ಸೊ ಬೇಗ ಬೇಗ ಕಮೆಂಟ್ ಮಾಡಿ ಅದು ಕೂಡ. ಸೊ ಎರಡು ಕೂಡ ಆನ್ಸರ್ ಮಾಡಿ ಅದಕ್ಕೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಎಷ್ಟು ಕೊಡ್ತಾರೆ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸೊ ಏನು 10 ತಿಂಗಳ ಅವಧಿಗೆ ಆಹಾರ ವೆಚ್ಚ ಎಷ್ಟು ಕೊಡಲಾಗುತ್ತೆ ಅಂತ 2024 ಪ್ರಕಾರದಂತೆ. ಓಕೆ. ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಂದರೆ ಸಿ ಆಗಿರುತ್ತೆ. ಓಕೆನಾ. 1750 ಏನಿದೆ ಅಲ್ವಾ. ಸೊ ಅದು ಬಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ. ಸೊ ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 10 ತಿಂಗಳಿಗೆ ಸಂಬಂಧಪಟ್ಟಂತೆ ಏನು ಆಹಾರ ವೆಚ್ಚವನ್ನು ನೀಡಲಾಗುತ್ತೆ ಅಂತ. ಓಕೆನಾ. 1750. ಅದೇ ಥರ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ 2024 ಪ್ರಕಾರದಂತೆ 1850 ರೂಪಾಯಿ. ಓಕೆ. 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಓಕೆ. 1850 ರೂಪಾಯಿ ನೀಡ್ತಾ ಹೋಗ್ತಾರೆ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 2024-25ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ರಾಜ್ಯ ವಲಯದ ಒಟ್ಟು ಬಜೆಟ್ ಎಷ್ಟು ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವಶನ್ನ ಟಫ್ ಮಾಡಬೇಕು ಅಂತಂದರೆ ಸೊ ಈ ಥರ ನಂಬರ್ ಬೇಸ್ಡಲ್ಲಿ ಕ್ವಶನ್ನ ಕೇಳ್ತಾರೆ. ಸೊ ಆಗ ಕನ್ಫ್ಯೂಷನ್ ಜಾಸ್ತಿ ಆಗ್ತೀರಾ ಅಂತ. ಸೊ ಎಷ್ಟು ಲಕ್ಷ ಬಂದುಬಿಟ್ಟು ರಾಜ್ಯ ವಲಯದಲ್ಲಿ ಬಜೆಟಲ್ಲಿ ಇದೆ ಅಂತ. ಓಕೆ. 2024-25 ಸಾಲಿನಲ್ಲಿ. ಸೊ 73ಗೆ ಬೇಗ ಬೇಗ ಆನ್ಸರ್ ಮಾಡಿ. ಐ ಹೋಪ್ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. 73ಗೆ ಆನ್ಸರ್ ಬಂದುಬಿಟ್ಟು 9,000 ಲಕ್ಷ. ಓಕೆ. ಸೊ ಈ ಕೆಳಗಿನವುಗಳಲ್ಲಿ ಯಾರು ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ. ಓಕೆ. ಸೊ ಯಾರೆಲ್ಲ ಬಂದುಬಿಟ್ಟು ಅರ್ಹರಾಗಿರೋದಿಲ್ಲ ಅಂತ. ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಅರ್ಹರಾಗಿರೋದಿಲ್ವಾ, ಅಥವಾ ನಿಯಮಿತ ಸ್ನಾತಕೋತ್ತರ ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಅರ್ಹರಲ್ವ ಅವರು ಶುಲ್ಕ ಮರುಪಾವತಿಗೆ. ಇನ್ನು ಖಾಸಗಿ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳು ಇವರು ಅರ್ಹರಲ್ವಾ. ಸೊ ತಾಂತ್ರಿಕ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಸೊ ಇವರು ಅರ್ಹರಲ್ವಾ. ಸೊ ಯಾರು? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಲ್ರೆಡಿ ಇದೆ. ಸೊ ಸಿ ಬಂದುಬಿಟ್ಟು ಆನ್ಸರ್ ಆಗಿರುತ್ತೆ. ಯಾರು ಖಾಸಗಿ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರಿರ್ತಾರಲ್ಲ ಸೊ ಅವರಿಗೆ ಬಂದುಬಿಟ್ಟು ಯಾವುದೇ ರೀತಿಯ ಏನು ಶುಲ್ಕ ಮರುಪಾವತಿ ಫೀಸ್ ರಿಯಂಬರ್ಸ್ಮೆಂಟ್ ಸಿಗೋದಿಲ್ಲ. ಓಕೆ. ಸೊ ನೆಕ್ಸ್ಟ್ 2024-25ನೇ ಸಾಲಿನ ಸರ್ಕಾರಿ ಆಶ್ರಮ ಶಾಲೆಯ ನಿರ್ವಹಣಾ ಬಜೆಟ್ ಎಷ್ಟು ಅಂತ. ಓಕೆ. 2024-25ನೇ ಸಾಲಿನ ಸರ್ಕಾರಿ ಆಶ್ರಮ ಶಾಲೆಗಳ ನಿರ್ವಹಣೆಯ ಬಜೆಟ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ಸೊ ಬೇಗ ಬೇಗ ಆನ್ಸರ್ ಮಾಡಿ. ಸೊ ಗೈಸ್ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 75ಗೆ ಆನ್ಸರ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ ಬಿ ಆಗಿರುತ್ತೆ. ಓಕೆ. 399.94 ಲಕ್ಷ ಏನು 2024-25ನೇ ಸಾಲಿನ ಸರ್ಕಾರಿ ಆಶ್ರಮಗಳ ನಿರ್ವಹಣೆಯ ಬಜೆಟ್ ಆಗಿರುತ್ತೆ. ಓಕೆ. ಸೊ ಇದಿಷ್ಟು ಬಂದು ಇವತ್ತಿನ ವಿಡಿಯೋ ಆಗಿರುತ್ತೆ ಗೈಸ್. ಸೊ ಯಾರೆಲ್ಲ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಆಲ್ ದಿ ಬೆಸ್ಟ್ ಗೈಸ್. ಬಾಯ್.